ತಾಲೂಕಿನ ಉಗಾರಕುರ್ ಸಕ್ಕರೆ ಕಾರ್ಖಾನೆಯ ಕಾರ್ಮಿಕರು ಹಾಗೂ ರೈತರು ಹಣದ ಆಸೆಗಾಗಿ ಸಕ್ಕರೆ ಕಾರ್ಖಾನೆ ವಿರುದ್ಧ ಹೋರಾಡುತ್ತಿದ್ದೇವೆ ಎಂಬ ವದಂತಿ ಸತ್ಯಕ್ಕೆ ದೂರವಾಗಿದ್ದು, ಇದರ ಬಗ್ಗೆ ಬಹಿರಂಗ ಚರ್ಚೆಗೆ ಸಿದ್ಧ ಎಂದು ಚಂದ್ರಶೇಖರ್ ಸ್ಪಷ್ಟಪಡಿಸಿದ್ದಾರೆ. ಅವರು ಮುಂದೆ ಮಾತನಾಡುತ್ತಾ, ನಮ್ಮ ಹೋರಾಟವೇನಿದ್ದರೂ ಏಥನಾಲ್ ಘಟಕದ ವಿರುದ್ಧ. ರೈತರು ಕಾರ್ಮಿಕರು ತಪ್ಪು ವದಂತಿಗಳಿಗೆ ಕಿವಿ ಕೊಡಬಾರದು ಎಂದು ಮನವಿ ಮಾಡಿದರು. ಘಟನೆಯ ವಿವರ: ಉಗಾರ್ ಸಕ್ಕರೆ ಕಾರ್ಖಾನೆ ಪರಿಸರ ಮಾಲಿನ್ಯ ಅಧಿಕಾರಿಗಳು ಬಂದ್ ಮಾಡುವ ಆದೇಶ ಹೊರಡಿಸಿದ್ದಾರೆ ಎಂಬ ಮಾಹಿತಿ ಸಕ್ಕರೆ ಕಾರ್ಖಾನೆಯ ಕಾರ್ಮಿಕರಿಗೆ, ರೈತರಿಗೆ ಮಾಹಿತಿ ತಿಳಿದಾಗ ಸಾವಿರಾರು ಕಾರ್ಮಿಕರು, ರೈತರು ಒಂದುಗೂಡಿ ಉಗಾರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ನಂತರ ಉಗಾರದ ಕಾರ್ಖಾನೆ ಯಾವುದೇ ರೀತಿ ಬಂದ್ ಆಗಬಾರದು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರು. ಇದರ ಪ್ರತ್ಯುತ್ತರವಾಗಿ ಪರಿಸರ ಮಾಲಿನ್ಯ ಹೋರಾಟಗಾರರಾದ ಚಂದ್ರಶೇಖರ್ ಗೌಳಪ್ಪನವರ್, ಯೋಗೇಶ್ ಕುಮಾರ್, ಮಹೇಶ್ ಮೇಟಕರಿ, ಸುನೀಲ್ ಉನ್ನಾಳಿಯವರು ಕಾಗವಾಡದ ಶನಿವಾರದಂದು ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು. ನಾವು ಉಗಾರ್ಪುರದ ಪಟ್ಟಣದ ರವಾಸಿಗಳು. ಇವತ್ತಿನ ದಿನ ನಾವು ಈ ಮಾಧ್ಯಮದ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ಹಾಗೂ ಪರಿಸರ ಪ್ರೇಮಿಗಳಿಗೆ, ರೈತರಿಗೆ, ಕಾರ್ಮಿಕರಿಗೆ ತಿಳಿಸುವುದೇನೆಂದರೆ, ದ ಉಗಾರ್ ಶುಗರ್ ಸಕ್ಕರೆ ಕಾರ್ಖಾನೆ ಸುಮಾರು 70ರಿಂದ 80 ವರ್ಷಗಳಿಂದ ಉಗಾರ್ ಪಟ್ಟಣದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಅದರಿಂದ ಸಾಕಷ್ಟು ಜನರಿಗೆ ಅನುಕೂಲತೆಗಳು ಆಗಿದ್ದಾವೆ. ಊರು ಕೂಡ ಸುಧಾರಣೆ ಆಗಿದೆ. ಆದರೆ ಇತ್ತೀಚೆಗೆ ಅವರು 2023ರಲ್ಲಿ ಎಥನಾಲ್ ಘಟಕವನ್ನು ಏನು ಪ್ರಾರಂಭ ಮಾಡಿದಾರಲ್ಲ, ಅಲ್ಲಿಂದ ಸಮಸ್ಯೆಗಳು ತುಂಬ ಹೆಚ್ಚಿಗೆ ಆಗ್ತಾವೆ. ಮೊದಲೇನಿತ್ತು, ಉಗಾರ್ ಶುಗರ್ ಸಕ್ಕರೆ ಕಾರ್ಖಾನೆ ವರ್ಷದಲ್ಲಿ ಒಂದು 4ರಿಂದ 5 ತಿಂಗಳು ನಡೀತಾ ಇತ್ತು. ಆವಾಗ ಎಷ್ಟು ಅಲ್ಲಿ ಪೊಲ್ಯೂಷನ್ ಆದರೂ ಕೂಡ ಯಾವುದೇ ರೀತಿ ಜನರು ತೊಂದರೆ ಮಾಡದೆ ಉಪಜೀವನ ನಡೀತಾ ಇದೆ ಅದರ ಮೇಲೆ ಅಂತ ಎಲ್ಲರೂ ಸುಮ್ಮನೆ ಇರ್ತಾ ಇದ್ರು. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಇವರು ಎಥನಾಲ್ ಘಟಕವನ್ನು ಪ್ರಾರಂಭಿಸಿರ್ತಾರೆ. ಅದರಿಂದ ಅದು 12 ತಿಂಗಳುಗಳ ಕಾಲ ನಡೀತಾ ಇದೆ. ಅದರಿಂದ ಸಾಕಷ್ಟು ಸಮಸ್ಯೆಗಳು, ಪರಿಸರ ಮಾಲಿನ್ಯ ಆಗ್ತಾ ಇದೆ. ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಗಬ್ಬು ವಾಸನೆ. ಇಷ್ಟು ಗಬ್ಬು ವಾಸನೆ, ದುರ್ವಾಸನೆ ಬರುತ್ತಿದೆ ಅಂದರೆ ಅದನ್ನು ಹೇಳೋದಕ್ಕೆ ಆಗೋದಿಲ್ಲ. ಯಾವ ರೀತಿ ಗಬ್ಬು ವಾಸನೆ ಬರ್ತದೆ, ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ. ಅಲ್ಲಿನ ವಾಸಿಸುತ್ತಿರುವ ಜನರಿಗೆ ಇಷ್ಟು ಆರೋಗ್ಯದ ಮೇಲೆ ಪರಿಣಾಮಗಳು ಬೀಳ್ತಾ ಇಲ್ಲ ಅಂದರೆ ಅದನ್ನು ಯಾವುದೇ ಆರೋಗ್ಯ ಇಲಾಖೆಯವರು ಕೂಡ ಅದರ ಬಗ್ಗೆ ಇದನ್ನು ಮಾಡ್ತಾ ಇಲ್ಲ. ಈಗ ನಾವು 4 ಜನ ಸೇರಿ ಪರಿಸರ ಮಾಲಿನ್ಯದ ಮೇಲೆ ನಾವು ನಮ್ಮ ದೂರುಗಳನ್ನು ಸಲ್ಲಿಸಿದಾಗ ಅವರು ತಮ್ಮ ಇಲಾಖೆಯಿಂದ ಇಲ್ಲಿಗೆ ಬಂದು ತಮ್ಮ ಏರ್ ಮಾನಿಟರಿಂಗ್ ವೆಹಿಕಲ್ಗಳ ಮುಖಾಂತರ ಪರಿವೀಕ್ಷಣೆ ಮಾಡಿ ಅವರು ಇನ್ಸ್ಪೆಕ್ಷನ್ ಮಾಡಿಕೊಂಡು ರಿಪೋರ್ಟ್ಗಳ ವರದಿಗಳನ್ನು ಕೇಂದ್ರ ಕಚೇರಿಗೆ ಕಳಿಸ್ತಾರೆ. ಆ ವರದಿಗಳಲ್ಲಿ ಕಾರ್ಖಾನೆಯವರ ನ್ಯೂನತೆಗಳು ತುಂಬ ಕಂಡು ಬಂದಿರುತ್ತವೆ. ಅದಕ್ಕೋಸ್ಕರ ಅವರು ಮೇಲಧಿಕಾರಿಗಳಿಗೆ ಫ್ಯಾಕ್ಟ್ರಿ ಕ್ಲೋಸಿಂಗ್ ಡೈರೆಕ್ಷನ್ಗೋಸ್ಕರ ಅವರು ಕಳಿಸ್ತಾರೆ. ಆದರೆ ಕೇಂದ್ರ ಕಚೇರಿಯವರು ಒಂದು 2-3 ಬಾರಿ, 1.5 ವರ್ಷದಲ್ಲಿ 3 ಬಾರಿ ನಮ್ಮೆಲ್ಲರ ಜೊತೆ, ಕಾರ್ಖಾನೆಯವರ ಜೊತೆ ಅಲ್ಲಿ ಬೆಂಗಳೂರು ಕೇಂದ್ರ ಕಚೇರಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೇಂದ್ರ ಕಚೇರಿಯಲ್ಲಿ ಹಿಯರಿಂಗ್ ನಡೀತಿದೆ. ಅಲ್ಲಿ ಕಾರ್ಖಾನೆಯವರಿಗೆ ಇಷ್ಟೆಲ್ಲ ತೊಂದರೆಗಳಿರೋದ್ರಿಂದ ಅಲ್ಲಿ KSPCB ಚೇರ್ಮನ್ರವರು ಅವರಿಗೆ ಹೇಳ್ತಾರೆ, ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ, ಯಾಕೆ ಸುಧಾರಣೆ ಮಾಡ್ಕೊಳ್ತಾ ಇಲ್ಲ. ಅದೆಲ್ಲ ಅವರು ಗಮನದಲ್ಲಿ ಇಟ್ಕೊಂಡು ನಮಗೆ ಕೂಡ ತಿಳಿಸಿ ಹೇಳಿದಾಗ ಆಯಿತು ಅಂತ ನಾವು ಕೂಡ ಅವರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ವಿ ಆ ಸಮಯದಲ್ಲಿ. ಆವಾಗ ಪೊಲ್ಯೂಷನ್ ಬೋರ್ಡ್ದವರು ಅವರಿಗೆ ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ದೊಡ್ಡ ಇಂಡಸ್ಟ್ರಿ ಆಗುತ್ತೆ, ಏಷ್ಯಾ ಖಂಡದಲ್ಲಿ ಇದು ಉನ್ನತ ಮಟ್ಟದಲ್ಲಿರೋ ಕಾರ್ಖಾನೆ, ಒಮ್ಮೆಗೆ ಕ್ಲೋಸ್ ಮಾಡೋದು ಬೇಡ ಅಂತ ಏನೇನೋ ಒಂದು ಇದರಿಂದ ಅವ್ರಿಗೆ ಅವಕಾಶ ಕೊಟ್ಟರು. ಆದರೂ ಕೂಡ ಅವರು 1.5 ವರ್ಷದಲ್ಲಿ ಯಾವುದೇ ರೀತಿ ಸುಧಾರಣೆಗಳನ್ನು ಕಂಡುಕೊಂಡಿಲ್ಲ. ಈಗ ಲಾಸ್ಟ್ ಸೀಸನ್ ಸ್ಟಾರ್ಟ್ ಇದ್ದಲ್ಲಿ ಆವಾಗ ಏರ್ ಮಾನಿಟರಿಂಗ್ ವೆಹಿಕಲ್ ಮುಖಾಂತರ ಪೊಲ್ಯೂಷನ್ ಬೋರ್ಡ್ನವರು ಪರಿವೀಕ್ಷಣೆ ಮಾಡ್ತಾರೆ. ಆವಾಗ PM10, ಇದು PM10 ಅಂದರೆ ಇದು ಅತಿ ಸೂಕ್ಷ್ಮ ಕಣಗಳು, ಧೂಳಿನ ಕಣಗಳು. ಇದು ಕಣ್ಣಿಗೆ ಕಾಣೋದಿಲ್ಲ. ಇದು ಮನುಷ್ಯನ ಶರೀರಕ್ಕೆ ಡೈರೆಕ್ಟ್ ಆಗಿ ಲಂಗ್ಸ್ಗೆ, ಇದಕ್ಕೆ ಹಾರ್ಟ್ಗೆ ಎಫೆಕ್ಟ್ ಮಾಡುತ್ತೆ. ಅದು ರಿಪೋರ್ಟ್ನಲ್ಲಿ 554 ಅಂತ ಹಾಯೆಸ್ಟ್ ಬಂದಿದೆ. ಇಷ್ಟೆಲ್ಲ ಆದರೂ ಕೂಡ ಪೊಲ್ಯೂಷನ್ ಬೋರ್ಡ್ನವರು ಯಾವುದೇ ರೀತಿ ಕ್ರಮಗಳನ್ನ ಈಗ ತಗೊಂಡಿಲ್ಲ. ಅದಕ್ಕೋಸ್ಕರ ನಾವು ಬಹಳಷ್ಟು ಬಾರಿ ಮನವಿ ಮಾಡ್ತಾ ಇದ್ದೀವಿ. ಆದರೂ ಕೂಡ ಅವರು ಯಾವುದೇ ರೀತಿ ಇದುವರೆಗೆ ಕ್ರಮ ತಗೊಂಡಿಲ್ಲ. ಮತ್ತು ಇನ್ನೊಂದು ಹೇಳಬೇಕಂದ್ರೆ, ಅಲ್ಲಿ ವಾಸನೆ ತಗೊಳ್ಳೋರು ನಾವು ಲೋಕಲ್ದವರು, ತೊಂದರೆ ಆಗ್ತಾ ಇರೋದು ಲೋಕಲ್ದವ್ರಿಗೆ. ಇವರು ಕಾರ್ಖಾನೆಯಲ್ಲಿ ಕೆಲಸಕ್ಕೆ ತಗೊಳ್ತಾ ಇರೋದು ಹೊರಗಿನವ್ರನ್ನ, ಬೇರೆ ಊರಿನ ಜನರನ್ನ. ನಾವು ಕೇಳ್ತಾ ಇದ್ದೀವಿ, ನೀವು ಲೋಕಲ್ದವ್ರಿಗೆ ಜನರಿಗೆ ಕೆಲಸ ಕೊಡಿ ಅಂದರೆ ಅವರು ಇಲ್ಲ ಅಂತ ಹೇಳ್ತಾರೆ.
ಬೇಕಾದರೆ ಮಾಡ್ತಾರೆ, ಬೇಡದ್ರೆ ಬಿಡ್ತಾರೆ, ನಮ್ಗೆ ಬೇಕಾದವ್ರು ನಾವು ಆರ್ಡರ್ ತೆಗಿತೀವಿ ಅಂತ ಈ ರೀತಿ ಎಲ್ಲ ಅವ್ರು ಮಾತಾಡ್ತಾರೆ. ಆದರೆ ಪರಿಸರ ಸಂರಕ್ಷಣೆ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಭಾರತ ಸಂವಿಧಾನದ 51A(G) ಸಂವಿಧಾನದ ಪ್ರಕಾರ ಇದು ಪ್ರತಿಯೊಬ್ಬ ನಾಗರಿಕನ ಹಕ್ಕು. ನಾವು ಅದಕ್ಕೋಸ್ಕರ ನಾವು ಪರಿಸರ ಸಂರಕ್ಷಣೆಗೋಸ್ಕರ ಹೋರಾಡ್ತಾ ಇರ್ತೀವಿ ನಿರಂತರವಾಗಿ. ಇವತ್ತಿನ ದಿನ ಕಾರ್ಖಾನೆಯವರು ಅಲ್ಲಿಯ ಕಾರ್ಮಿಕರನ್ನ ಎತ್ತಿ ಕಟ್ಟಿ ಇವರು ಸುಳ್ಳು ದುಡ್ಡಿಗೋಸ್ಕರ ಮಾಡ್ತಾ ಇದ್ದಾರೆ, ದುಡ್ಡಿನ ಸಲುವಾಗಿ ಮಾಡ್ತಾ ಇದ್ದಾರೆ, ಇವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ, ಸುಳ್ಳು ದಾಖಲಾತಿಗಳನ್ನ ಸರ್ಕಾರಿ ಕಚೇರಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಸತ್ಯಕ್ಕೆ ಸುಳ್ಳವಾದ ಮಾತು. ಯಾವುದೇ ಒಬ್ಬ ವ್ಯಕ್ತಿ, ಸಾರ್ವಜನಿಕ ವ್ಯಕ್ತಿ ಸರ್ಕಾರಿ ಕಚೇರಿಗಳಿಂದ ಸುಳ್ಳು ದಾಖಲಾತಿಗಳನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಸರ್ಕಾರಿ ಅಧಿಕಾರಿಗಳು ಬಂದು ಅವರು ಇನ್ಸ್ಪೆಕ್ಷನ್ ಮಾಡಿ ಅವರ ವರದಿ ಪ್ರಕಾರ ಅವರು ರಿಪೋರ್ಟ್ಗಳನ್ನು ತಯಾರಿಸಿ ಅವರು ಕೇಂದ್ರ ಕಚೇರಿಗೆ ಕಳಿಸ್ತಾರೆ. ಈಗ ಊರಲ್ಲಿ 75,000 ಜನಸಂಖ್ಯೆ ಇದೆ, 10,000 ಕಾಮಗಾರ ಇದ್ದಾರೆ ಅಂತ ಹೇಳ್ತಾರೆ. ಉಗಾರ್ ಊರಲ್ಲಿ ಜನಸಂಖ್ಯೆ ಎಷ್ಟಿದ್ದಾರೆ ಅನ್ನೋದು ಮೊದಲು ಅರ್ಥ ಮಾಡ್ಕೋಬೇಕು. ಉಗಾರ್ ಕಾರ್ಖಾನೆಯಲ್ಲಿ ಎಷ್ಟು ಜನ ಇವತ್ತಿನ ದಿನ ಕಾಯಂ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಅದನ್ನ ಅರ್ಥ ಮಾಡ್ಕೊಂಡು ಮಾತಾಡುವವರು ಯಾರು ಆಗಲಿ. ಯಾವುದೇ ಸರ್ಕಾರಿ ಕಚೇರಿಗೆ ಹೋದ್ರು ಕೂಡ ಅವರು ಯಾವುದೇ ರೀತಿ ಇನ್ಸ್ಪೆಕ್ಷನ್ ಬೇಗನೆ ಮಾಡೋದಿಲ್ಲ. ಅವರು ಸರ್ಕಾರಿ ಅಧಿಕಾರಿಗಳು ಕಾರ್ಖಾನೆ ಪರವಾಗಿದ್ದಾರ ಅಥವಾ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಪಾರದರ್ಶಕತೆಯಿಂದ ಕೆಲಸ ಮಾಡಿ ರಿಪೋರ್ಟ್ಗಳನ್ನು ಕೇಂದ್ರ ಕಚೇರಿಗೆ ಆಗಲಿ ಯಾವುದೇ ಇದಕ್ಕಾಗಲಿ ಸಲ್ಲಿಸಬೇಕು, ಯಾವುದೇ ಇಲಾಖೆ ಅಧಿಕಾರಿಗಳಾಗಲಿ. ನಾವು ಹೋರಾಟ ಮಾಡ್ತಿರುವುದು ಯಾವುದೇ ನಮ್ಮ ಸ್ವಂತ ಲಾಭಕ್ಕಲ್ಲ, ನಮ್ಮ ವೈಯಕ್ತಿಕ ಸ್ವಾರ್ಥ ಏನು ಇದರಲ್ಲಿಲ್ಲ. ನಾವು ಹೋರಾಡ್ತಾ ಇದ್ದೀವಿ ಸಾರ್ವಜನಿಕರ ಆರೋಗ್ಯದ ಹಿತಾಸಕ್ತಿ ಮತ್ತು ನಮ್ಮ ಯುವ ಪೀಳಿಗೆಯ ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಊಹಾಪೋಹಗಳನ್ನು ಅವರು ಎಬ್ಬಿಸಿದರೂ ಕೂಡ ಅದಕ್ಕೆ ಯಾರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಕಾರ್ಖಾನೆಯನ್ನು ಶಾಶ್ವತವಾಗಿ ಬಂದ್ ಆಗೋದಿಲ್ಲ. ಅವರು ಅಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸಿಕೊಂಡ್ರೆ ಪೊಲ್ಯೂಷನ್ ಬೋರ್ಡ್ನವರು ಆ್ಯಕ್ಷನ್ ಯಾಕೆ ತಗೊಳ್ತಾರೆ ಹೇಳಿ ನೋಡೋಣ. ಇಷ್ಟೆಲ್ಲ ಆಗ್ತಿರೋದು ಅವ್ರ ಒಂದು ತಮ್ಮ ಮಂಡತನ ಅಂತ ಅನಿಸುತ್ತೆ ನಮಗೆ ಮೇಲ್ನೋಟಕ್ಕೆ. ಅದನ್ನೇ ಅವರು ಸುಧಾರಣೆಯಲ್ಲಿ ಕಂಡುಕೊಂಡಿದ್ರೆ ಇದುವರೆಗೆ ಎಲ್ಲರಿಗೂ ಕೂಡ ಅಲ್ಲಿ ಆರೋಗ್ಯ ಚೆನ್ನಾಗಿರ್ತಾ ಇತ್ತು, ಸಮಸ್ಯೆ ಇದು ಉಂಟಾಗ್ತಿರ್ಲಿಲ್ಲ, ಉದ್ಭವ ಆಗ್ತಿರ್ಲಿಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ತಾವೆಲ್ಲರೂ ಇದರ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ಏನಂದರೆ, ನಾವು ಯಾವುದೇ ವೈಯಕ್ತಿಕ ಲಾಭ ದ್ವೇಷ ಮತ್ತೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇದು ಇವತ್ತು ಕೇಂದ್ರ ಕಚೇರಿಯಲ್ಲಿ ರಿಪೋರ್ಟ್ಸ್ ಇದ್ದಾವೆ, ಅವ್ರು ಏನು ಆ್ಯಕ್ಷನ್ ತಗೊಳ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಯಾಕಂದರೆ ಅವ್ರು ತಗೊಳ್ಳೋದು ಆ್ಯಕ್ಷನ್ ಕೂಡ ಪರಿಸರ ಸಂರಕ್ಷಣೆಗೋಸ್ಕರ ಏನಿದೆ ಅದನ್ನೇ ಆ್ಯಕ್ಷನ್ ತಗೋಬೇಕಾಗುತ್ತೆ, ತಗೊಳ್ಳಲೇಬೇಕು. ಇರದಿದ್ರೆ ಇದು ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತದೆ. ನನ್ನ ಹೆಸರು ಚಂದ್ರಶೇಖರ್ ಗುಳಪ್ನವರ್. ಪರಿಚಯ ಮಾಡಿಕೊಡ್ರಿ. ಇವರು ಸುನೀಲ್ ವಿಠಲ್ ಉನ್ನಾಳಿ, ಮಹೇಶ್ ಬಾಳು ಮೆಡ್ಕಲಿ. ನಿಮ್ಮ ಮೇಲೆ ಆರೋಪ ಇದರ ನಿಮಿತ್ತವಾಗಿ ಪರಿಸರ ಮಾಲಿನ್ಯದ ರಾಜ್ಯ ಮಟ್ಟದ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ. ಆದರೆ ಕ್ರಮ ಜರುಗಿಸಿಲ್ಲ ಎಂದು ಆರೋಪಿಸಿದರು. ಓಗಾರ್ ಪುರಸಭೆಯವರು ಏಥನಾಲ್ ಘಟಕ ಸ್ಥಾಪನೆಗೆ ಮೊದಲು ವಿರೋಧ ಮಾಡಿ ನಂತರ ಒಪ್ಪಿಗೆ ನೀಡಿರೋದು, ಇದರಿಂದ ಮೇಲಾಧಿಕಾರಿಗಳಿಗೆ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಓಗಾರ್ ಪಟ್ಟಣದ ಸಾರ್ವಜನಿಕರ ಆರೋಗ್ಯದ ಹಿತರಕ್ಷಣೆಗೆ ನಾವು ಪ್ರಯತ್ನಿಸುತ್ತಿದ್ದು, ನಮ್ಮ ಮೇಲೆ ಮಾಡುತ್ತಿರುವ ಆರೋಪಗಳಿಗೆ ಬಹಿರಂಗವಾಗಿ ಚರ್ಚಿಸಲು ಸಿದ್ಧರಿದ್ದೇವೆ ಎಂದರು. ವಿಜಯ್ ಮಾಂತೇಶ್ ಅರಕೇರಿ, ಕೆಎಂಎಂ ಕನ್ನಡ ನ್ಯೂಸ್, ಕಾಗವಾಡ. फ्रेंड्स, बीएससी का सबसे बड़ा सेल शुरू हो चुका है। बीएससी डबल डिस्काउंट, डबल डील्स, डबल खुशी। यहाँ साड़ीज, लेडीज वेयर, मेंस वेयर और किड्स वेयर के फ्रेश कलेक्शन पर मिल रहा है पूरे 10+10% ऑफ 26 जुलाई से 23 अगस्त तक। मतलब डबल डील्स, डबल खुशी। तो देर किस बात की, आज ही अपनी फैमिली के साथ बीएससी आइए और इस जबरदस्त ऑफर का लाभ उठाइए। बीएससी डबल डिस्काउंट 26 जुलाई से 23 अगस्त तक। BSc's biggest sale. BSc double discount. Double D, double खुशी.